ಮೂಡಾದ ನಮಗೂ ಗೊತ್ತಿರ್ಲಿಲ್ಲ, ತೆಗೆದವ್ರು ಅಲ್ಲಿದೆ. ಕುಂಡ್ರವ್ರೆ ಆಯ್ತು. ಇವತ್ತು ನೀವು ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚಿಟ್ ಕೊಡ್ತಾರೆ. ಹೌದು, ಶಾಸಕ ಮಂತ್ರಿ ತಪ್ಪು ಮಾಡಿ ಇಲ್ಲ ಆನ್ ರೆಕಾರ್ಡ್. ನಿಮ್ದು ರೆಕಾರ್ಡ್ ಬರ್ತೈತೆ ಒಂದು ಸ್ವಲ್ಪ ದಿವಸ ತಡ್ರಿ, ಗೊತ್ತಿದೆ ನಿಮ್ಮ ರೆಕಾರ್ಡ್. ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಕತ್ತೀರಿ ಗೊತ್ತಾಯ್ತನೋ? ನಾಗೇಂದ್ರ ಏನಾರ ಬಾಯಿ ಬಿಟ್ರೆ ದಿಲ್ಲಿ ಒಳಗಿನವ್ರ ಸಹಿತ ಜೈಲಿಗೆ ಹೋಗ್ಬೇಕಾಗ್ತದೆ ಒಂದು ಭಯದಿಂದ ನೀವು ನಾಗೇಂದ್ರನ ಬಾಯಿ ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ಈಡಾಗಬಾರ್ದು. ಸಿದ್ದರಾಮಯ್ಯನವ್ರು ಎರಿ ಸ್ಟ್ರಾಂಗ್, ಮೊದಲು ಹೆಂಗಿದ್ರಲ್ಲ ಹಂಗೆ ಇರ್ಬೇಕು. ಹೌದಾ, ಹುಲಿಯ ಹತ್ತಿದ್ರು. ಈಗ ಯಾಕೆ ಹಿಂಗಾದ್ರಿ? ಅಂಜಬೇಡ್ರಿ. ಈಗ ಸಬ್ಜೆಕ್ಟ್ ಮಾತಾಡಿ. ಇವತ್ತು ಸಬ್ಜೆಕ್ಟ್ ದಯವಿಟ್ಟು ಮತ್ತೆ ಸುಮ್ಮನೆ ಚರ್ಚೆ ಆಯ್ತು. ಅವ್ರು ನೋಡ್ರಿ 2 ದಿವಸ ಆಯ್ತು ಮೌನವಾಗಿ ಕೂತ್ ಬಿಟ್ಟಾರ. ಏನಪ್ಪ, ನನ್ನ ಮಕ್ಕಳು ನನ್ನವ್ರೆ ನನಗೆ ಗುದ್ದಲಕತ್ತಾರಲ್ಲ ಒಳಗಿಂದೊಳಗ. ಏನ್ ಮಾಡ್ಬೇಕು ಪಾಪ ಅವ್ರು. ಒಮ್ಮೆ ಎದ್ದಿತ್ತು ಮಾತಾಡ್ರಿ ನೋಡ್ರಿ. ಯಾಕೆ ಮಾತಾಡಲಾಗ್ಯಾರ? ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂಥ ದೊಡ್ಡ ಅನ್ಯಾಯ ಐತಲ್ಲ, ಅದು ನಾಲ್ಕು ಉತ್ತರ ಕೊಡ್ತಾರೆ. ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವ್ರು ಏನ್ ಮಾತಾಡೋದು, ಹಣ ದುರುಪಯೋಗ ಆಯ್ತಲ್ಲ. ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾನೆ. ಎಲ್ಲಿ ಅಕೌಂಟು ಗೊತ್ತಿಲ್ಲ, ವಸಂತ ನಗರದ ಅಕೌಂಟು ತೆಗೆದು MG ರೋಡಿಗೆ ಬರ್ತದೆ. ಇದು ನಮ್ಮ ನರೇಂದ್ರ ಸ್ವಾಮಿ ಅವರು ಹೇಳ್ದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ, ಎಲ್ಲಾ ನಿಗಮಗಳನ್ನ ನೀವು ರಿವ್ಯೂ ಮಾಡ್ರಿ, ನಿಮ್ಮ ಫೈನಾನ್ಸ್ ಎಲ್ಲ ನೋಡ್ರಿ. ನಿಮ್ಮಲ್ಲಿ ಕೆಲವೊಂದು ಮಂತ್ರಿಗಳು ತಮ್ಮ ಬ್ಯಾಂಕ್ಗಳಿಗೆ ರೊಕ್ಕ ಒಯ್ದು ಇಟ್ಕೊಂಡು ಬಿಟ್ಟಾರೆ. ಸಕ್ರಿ ಮಂತ್ರಿ 13,25,00,000 ರೂಪಾಯಿ ಅಪೇಕ್ಷೆ ಬ್ಯಾಂಕ್ ಇದ್ದಂತದನ್ನ ಈಗ ಬಿಜಾಪುರ DCC ಬ್ಯಾಂಕಿಗೆ ಹೋಗಿ ಇಟ್ಕೊಂಡಿದ್ದಾರೆ. ಸಬ್ಜೆಕ್ಟ್ ಮಾತಾಡಿ. ಅದೇ ಬ್ಯಾಂಕ್ ನಲ್ಲಿ ಅದು ಹಾಗೆ ನಿಮ್ಗೆ ಮಾತಾಡ್ಲಿಕ್ಕೆ ಬೇಕಂತ ಹೇಳ್ತೀರಿ. ಈ ಸಬ್ಜೆಕ್ಟ್ ಮಾಡ್ತಿದ್ದೀರಿ. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಯಾರು ಮಾತಾಡೋದು? ಡೆಪಾಸಿಟ್ ಅಧ್ಯಕ್ಷರೇ, ಯಾವುದೇ ಡೆಪಾಸಿಟ್ ಇದರ ಬಗ್ಗೆ ಏನ್ ಮಾತಾಡ್ಬೇಕು ಹೇಳಿ. ನಮ್ಮ ವಿರೋಧ ಅಧ್ಯಕ್ಷರೇ ಹೇಳೋದ್ರಲ್ಲ. ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ನೋ ಪಾಯಿಂಟ್ ಆಫ್ ಆರ್ಡರ್. ಒಂದು ನಿಮಿಷ. ನೋ ನೋ ನೋ. ಈ ಪಾಯಿಂಟ್ ಆಫ್ ಆರ್ಡರ್ ನಾಟಕ ಮಾತಾಡಾಯ್ತು, ಮುಗಿತ ಮಾಡಬೇಕು. ನಾ ಇವತ್ತು ಹೇಳ್ತಾ ಇದ್ದೀನಿ, ಆಗೋದಿಲ್ಲ. ಅವರು ಇವತ್ತು ನೀವು ಹಿರಿಯ ಸದಸ್ಯರಿದ್ದೀರಿ, ಅನುಭವಿಸ್ತಾ ಇದ್ದೀರಿ. ಇವತ್ತು ನರೇಂದ್ರ ಸ್ವಾಮಿ ಎಲ್ಲ ನಿಗಮ ಆಯ್ತು. ಒಂದ್ ಸೆಕೆಂಡ್ ನೀವು ಹಿರಿಯ ಸದಸ್ಯರಿದ್ದೀರಿ ನೋಡ್ರಿ. ಇನ್ನೊಂದು ಆಯ್ತು. ಎತ್ತರವ್ರೆ ಒಂದ್ ಸೆಕೆಂಡ್ ಇಲ್ಲಿ ತಾವು ಕೇಳಿ. ಈಗ ಒಂದ್ ಸೆಕೆಂಡ್ ತಾವು ಕೇಳಿ. ಬಾಕಿಯಲ್ಲಿ 5,044 ಕೋಟಿ ನಿವ್ವಳ ವ್ಯತ್ಯಾಸ. ನಿವ್ವಳ ಹೇಳಿ. ಆಯ್ತು, ನೀವು ಕೂತ್ಕೊಳ್ಳಿ. ನಾಡಗೌಡ ಬರ ಮತ್ ಆಯ್ತು. ರಾಯರೆಡ್ಡಿ ಅವ್ರು ತಾವು ಕೂತ್ಕೊಳ್ಳಿ. ರಾಯರೆಡ್ಡಿ ಅವ್ರು ನೀವು ಕೂತ್ಕೊಳ್ಳಿ. ರಾಯರೆಡ್ಡಿ ಅವ್ರೆ, ರಾಯರೆಡ್ಡಿ ಅವ್ರು ನೀವು ಕೂತ್ಕೊಳ್ಳಿ. ಅವ್ರನ್ನ ಕೂತ್ಕೊಳ್ಳಿ. ಫಸ್ಟ್ ನೀವು ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮ ಮಿತ್ರರೇನು ಹೇಳ್ತಾರೆ? ಒಂದ್ ಸೆಕೆಂಡ್ ಅಧ್ಯಕ್ಷರೇ, ಅವ್ರು ಯಾವಾಗಲೂ ಒಮ್ಮೆ ಎದ್ದು ಮಾತಾಡ್ತಾರೆ. ನೋಡಿ ಅಧ್ಯಕ್ಷರೇ, ಯಾವುದೇ ಅವರು ಒಂದ್ ಸೆಕೆಂಡ್ ಇದನ್ನ ಅಪೇಕ್ಷೆ ಮಾಡಿರಲಿಲ್ಲ. ಯಾವ ನಿಗಮ ಮಂಡಳಿ ಸಚಿವನ ಬಗ್ಗೆ ವರ್ಗಾವಣೆ ಹಂಗಾಗಿದೆ, ನೋಟಿಸ್ ಕೊಡದೇನೆ ಅವನ ಹೆಸರಲ್ಲಿ ಮೆನ್ಷನ್ ಮಾಡಿ ನೀವೇನಪ್ಪ ಅಪಾದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಮ್ಮ ನಿಯಮಗಳಲ್ಲಿ ನಿಮ್ಮ ಫೈನಾನ್ಸ್ ಉಲ್ಲೇಖ ಆಗಿದೆ. ದಯವಿಟ್ಟು ಅದನ್ನ ಹಿಂತೆಗೆದುಕೊಳ್ಬೇಕು. ಆಮೇಲೆ ನೀವು ಮಾಡ್ಬೇಕಾದ್ರೆ ಟೆಂಡರ್ ಕರಿಬೇಕು. ಕಂಟಿನ್ಯೂ ಮಾಡಿ. ಯಾವ ಬ್ಯಾಂಕಿನವರು ಬಡ್ಡಿ ಹೆಚ್ಚು ಕೊಡ್ತಾರೆ ಅಲ್ಲಿ ಇಡ್ಬೇಕು. ಅವಾಗ
ಟೆಂಡರ್ ಕರಿಬೇಕೆಲ್ಲ ನ್ಯಾಷನಲೈಸ್ ಬ್ಯಾಂಕಿಂದ. ಓಕೆ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರುವಂತಹ ಡಿಪಾಸಿಟ್ ತಮ್ಮ ಬ್ಯಾಂಕ್ನಲ್ಲಿ ಇಟ್ಕೊಂಡು ಈ ರೀತಿ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸಲಾಕ ತಯಾರಾಗಿದೆ. ಲೋಕಸಭೆ ನಂತರ ನಿಮ್ಮನ್ನು ಮನೆಗೆ ಕಳಿಸ್ಬೇಕು ಅನ್ನೋದು ರೆಡಿ ಮಾಡ್ಕೊಂಡು ಕೂತಾರೆ. ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು, ಎಲ್ಲ ಎನ್ಕ್ವೈರಿಗೆ ಹಾಕ್ರಿ. ನಿಮ್ಗೆ SIT ಮ್ಯಾಗ ವಿಶ್ವಾಸ ಐತಿಲ್ಲ, ಎಲ್ಲ ಹಾಕ್ರಿ. ಬೋಯಿ ನಿಗಮನೂ ಹಾಕ್ರಿ. ಎಲ್ಲ ಗುರ್ತೈತ್ರಿ ಕೋಆಪರೇಟಿವ್